ಬಿಡೆ ನನ್ನ ಜುಟ್ಟು ಎಷ್ಟು ಅಂತ ಹಿಡ್ಕೊಂಬತ್ತೀಯ ಬಿಡೆ. ಓ ನಾನೇನು ಓಡಾಗಲ್ಲ ಬಿಡೆ. ಏನೇ ಓಡಾಗದೇ ಇರೋದು ನಮ್ಮ ಅತ್ತೆಗ ಗುದ್ರಿಸ್ಬಿಟ್ಟು ಮಳ್ಳಿ ಹಂಗ ಗುದ್ರಿಸಿದ ತಕ್ಷಣ ಓಡೈತಿದಿ ಅವ್ನು ಬಿಟ್ಬಿಟ್ಟು ನಿನ್ನ ಹೆಂಗೆ ಬಿಟ್ಬಿಡ್ತಾರ. ನಾಟಕ ಮಾಡ್ತೀನಿ ನನ್ನ ಹತ್ರ. ಅಯ್ಯೋ ಒಳ್ಳೆ ಲವರ್ ಬಿಡು, ಅದಕ್ಕೆ ಹಂಗೆ ಹಿಡ್ಕೊಂತಿ ಬಿಡು. ಲೋ ಸುಂದ್ರ ಏನ್ಲ ಹೇಳಕತ್ತಿ? ಅವಳಿನ್ಲ ಬರಲ್ಲ ಲೇ. ಎಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಎಲ್ಲರೂ ತುಂಬಿಸಿ ಬೆಲ್ಲಿಂಗ್ ಹೇಳ್ತಾರಲ್ಲ. ಏನ್ಲ ನಿಂಗೆ ಬಂದಿರೋದು? ಅವ ಸುಮ್ನಿರವ, ನಾನು ಅವಳು ಲವ್ ಮಾಡಕತ್ತಾವಿ. ಅದಕ್ಕೆ ಅವಳು ನನ್ಗ ಗಾಡಿಯಾಗ ಕುಣ್ಸ್ಕೊಂಡ್ ಬರ್ತಿದೆ. ಅವಾಗ ಬಿದ್ಬಿಟ್ಟವಳ ಅಮ್ಮ ಬಂದಿಲ್ಲ, ಅವಳ ಕಟ್ಟೆ ಬಿದ್ಲು. ನಾವೇನ್ ಬಿಲ್ಸಿಲ್ಲ. ಅವಳು ನನ್ ಲವರ್, ಪುರೋಹಿಣಿ ನನ್ ಲವರ್ ಅಷ್ಟೇ. ನಾವು ಒಂದೂವರೆ ತಿಂಗಳಾಯ್ತು ನಾವು ಲವ್ ಮಾಡಕ್ ಸ್ಟಾರ್ಟ್ ಮಾಡಿ. ನನ್ಗೆ ಅವಳಂದ್ರೆ ಇಷ್ಟ ಅಷ್ಟೇ. ಲೋ ಸಿದ್ದ, ಇವ್ನೇನ್ಲ ಹೇಳಕತ್ತಿರೋದು? ನನ್ಗಂತೂ ಶಾಕ್ ಆದಂಗ ಆಗಕತ್ತೈತಿ ಕಣ್ಲೆ. ಅಯ್ಯೋ ನೀನ್ ಹೆಂಗ್ ದಿಗ್ಬ್ರ ಮೇಲೆ ಕುಂತೀಯ, ನಾನು ಹಂಗೆ ಕುಂತೀನಿ ಕಣ ಅಣ್ಣಯ್ಯೋ. ಚಿಕ್ನಿಂಗಣ ಇವ್ ನೋಡ ಹೆಂಗ್ ಹೇಳಕತ್ತಾನ, ನಂಗಂತೂ ತಲೆ ತಿರುಗ್ದಂಗ ಐತೈತಿ. ಅಲ್ಲ ಕಣ ಕಕ್ಕೋಯ್ ಮಾವಯ್, ಇವ್ರು ನಿಜವಾಗ್ಲೂ ಹೇಳ್ತಾನ? ನನಗಂತೂ ನಂಬಕೆ ಆಯ್ತಿಲ್ಲಪ್ಪ. ಹ್ಞೂ ಕಣ್ಲಿಸಿದ್ರ, ನನಗೂ ನಂಬಕ್ಕಾಗ್ತಿಲ್ಲ. ಅವಳೇನು ಹುಡುಗನವಲ್ಲ ಹುಡುಗಿನವಲ್ಲ ಅಂತೇಳಿ ಇಷ್ಟಪಡ್ತೀನಿ ಅಂತ ಅವನು 1.5 ತಿಂಗಳಾಯ್ತು ಅಂತಾನ. ಅವಳು ಇವಾಗ 15 ದಿನ ಆಗೈತಿ, ಇನ್ನೂ 1 ತಿಂಗಳಾಗಿಲ್ಲ. ಇದೇನೋಳ ಹಿಂಗಾಡಕತ್ತಾನ. ಅವ್ವ 100 ಮಂದಿ ಬಂದು ಹೇಳಿ ನಂಗೆ ಅವಳಂದ್ರೆ ಇಷ್ಟ ಅಷ್ಟೇ. ಅವಳೇ ನನ್ನ ಮದುವೆ ಆಗೋದಿನ ಯಾರನ್ನೂ ಆಗಕ್ಕಿಲ್ಲ. ಅಯ್ಯೋ ಸಾವುಕಾರ್ರೆ, ಇವರು ಮದ್ವೆನಾರು ಆಗದಂತೆ ಹಂಗೇನಾರು ಇರ್ಲಿ. ಲೌಡಿ ಮಗ ನನ್ನ ಮಗು ನಮ್ಮ ಅತ್ತೆಗೆ ಎದಕ್ಕೆ ಕುದುರಿಸ್ಬೇಕಿತ್ತು ಕೇಳ್ರಿ. ಈ ಲೌಡಿಗೈತೆ ಇವಳಿಗೂ ಅವನಿಗೂ ಎದಕ್ಕೆ ಮಾತಾಡ್ಕೊಂಡು ಹೋಗೋರು. ರೋಡಾಗ ಹೋಗ್ಬೇಕಾರ ಇಲ್ಲ ನಡ್ಕೊಂಡು ಹೋಗ್ಬೇಕು. ಗಾಡಿಯಾಗ ಕರ್ಕೊಂಡು ಹೋಗೋದು ಅಲ್ಲದೆ ನಮ್ಮ ಅತ್ತೆಗೆ ಕುದುರಿಸೋದು ಯಾವ ಲೆಕ್ಕ ಕೇಳ್ರಿ ಸಾವುಕಾರ್ರೆ. ಬೊಡ್ಡೈತ್ನೆ ಹೋಗೋನು ಲವ್ ಮಾಡೋನು ಯಾವ್ದಾರು ಗದ್ದೆಯಾಗ ಬೈಲಾಗ ಎಲ್ಲರೂ ಮಾಡಬೇಕು. ಅದನ್ನ ಬಿಟ್ಟು ರೋಡಾಗ ವಯಸ್ಸಾದವ್ರು ಬಿಟ್ಟಿರ್ತಾರ. ನೀನು ಇಷ್ಟು ಬಂದಂಗೆ ಗಾಡಿ ಓಡಿಸಿ ಕುದುರಿಸಿದ್ರ ಅವಮ್ಮ ಮೊದಲೇ ಕಾಣಿಸಕ್ಕಿಲ್ಲ. ಅದ್ರಾಗ ಬೇರೆ ಕಿವಿನ ಕೇಳ್ಸಕ್ಕಿಲ್ಲ ಅವಮ್ಮಂಗ. ಅರಳು ಮರಳು ಅದ್ರಾಗ ಹೆಂಗೆ ಬಿಲ್ಸ್ ಮಡಗಿಯಲ್ಲ ಹೆಂಗ ನೀನು? ನಾನೇನು ಬೇಕಂತ ಮಾಡಿಲ್ಲ ಸೌಕರ್ಯ. ನಮ್ಮೇಲೆ ಭಯ ಬರ್ಬೇಡ್ರಿ ನಿಮ್ಮ. ಯಾರುವೇ ಬೇಕಂತ ಮಾಡಕ್ಕಿಲ್ಲೇ. ಈಗ ನನಗೆ ಗೊತ್ತಿಲ್ಲ ಸೌಂದರ್ಯಮ್ಮ, ಇವನು ಗಾಡಿನ ಬಿಲ್ಸಾನ. ಗಾಡಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಕ್ಕಿಲ್ಲ. ಗಾಡಿ ಮಾರ್ಬಿಟ್ಟು ಅವಳಿಗೆ ರೊಕ್ಕ ಕೊಡ್ತೀವಿ. ಇಲ್ಲ ಅಂದ್ರೆ 1,50,000 ರೂಪಾಯಿ ರೊಕ್ಕ ಪರಿಹಾರ ಅಂತ ಕೊಡಬೇಕು ನೀವು ಅಷ್ಟೇ. ಮುಂದಕ್ಕೆ ಮಾತು ಬೇಕಾಗಿಲ್ಲ. ಏನಣ್ಣ ಎಂತಮ್ಮ, ಇದಕ್ಕೆ ನನ್ನ ಮಾತುಕ ಒಪ್ಪಿಗೆ ಐತಿ ತಾನೆ ಸಿದ್ಧ? ಏನು 50,000 ರೂಪಾಯಿ ಕೊಡ್ತಾರ? ಹೆಂಗಾರು ಮಾಡಿ ಇದಕ್ಕೆ ಡೀಲ್ ಮಾಡ್ಬಿಡ್ಬೇಕು ಸುಮ್ಕ. ನಮ್ಮ ಅತ್ತೆಗೆ ಬಾಳೆನೋ ಕಾಲ್ ಲೇಟ್ ಆಗಿಲ್ಲ. 50,000 ಇಸ್ಕೊಂಡು ಜಮ್ಮಂತ ತಗೊಡ್ಬೇಕು. ಬಾಳ ನಕ್ಕಂತ ಇದ್ರೆ ಇವ್ರಿಗೆ ಡೌಟ್ ಬಂದ್ಬಿಡುತ್ತೆ. ನಗಿದಿರ ಹತ್ರ ನಾಟಕ ಮಾಡ್ಬೇಕು. ಅಲ್ಲ ಸೌಕರ್ಯ, 50,000 ರೂಪಾಯಿ ಅಂದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ನಾನ್ ಮಾಡೋದೇ ಕೂಲಿ ಕೆಲಸ ಐತಿ. ಎಲ್ಲಿಂದ ತಗೊಂಬಂದ್ ಕೊಡ್ಲಿ ಹೇಳ್ರಿ? ಇಲ್ಲ ಕಣಮ್ಮ, ನಾವು ತೀರ್ಮಾನ ಮಾಡಾಯ್ತು. ಈವಮ್ಮ ಊರ್ ಮಂದಿ ಎಲ್ಲ ಕೂಡಿಸ್ತೀನಿ ಅಂತಂದು. ಬೇಡಪ್ಪ, ಊರ್ ಮಂದಿ ಎಲ್ಲ ಕೂಡ್ಸೋದು ಬೇಡ ಸೌಕರ್ಯ. ಈ ನಾವೇ ಮಾತಾಡ್ಕೊಳ್ಳೋಣ. ನಮ್ದು ನೀವು 4 ಜನ ಗೌಡ್ರು ಬರ್ರಿ. ಆಮ್ಯಾಗ ಆಯಮ್ಮನ ಮನೆಯವ್ರು ನಮ್ಮ ಮನೆಯವ್ರು ಮಾತಾಡ್ಕೊಳ್ಳೋಣ ಅಂತ ಸುಮ್ಮನೆ. ಇಲ್ಲ ಅಂದಿದ್ರೆ ಊರವರೆಲ್ಲ ಬಂದಿದ್ರೆ 2 ಲಕ್ಷ ರೊಕ್ಕ ಹಾಕ್ಸೋರು. ಏನು ಮಾಡ್ತೀರಿ ನೋಡ್ರಿ. ಆ ಅಮ್ಮಂಗ ವಯಸ್ಸಾದಕ್ಕೆ ಈಗ ಅವರೇ ಇಟ್ಟಿಕ್ಬೇಕು, ಮಂದಿ ಏನು ಇಟ್ಟಿಕ್ಕಲ್ಲ. ಅವಮ್ಮಂಗ ಮೊದಲೇ ಕಿವಿ ಕೇಳ್ಸಲ್ಲ. ಇವಾಗ ಕಾಲು ಮುರಿದೋಗಿ ಕಾಲ್ಗಿಲ್ ಲೇಟ್ ಆಯ್ತಂದ್ರ ಏನಾರು ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಯಾರು ಮಾಡ್ತಾರ? 50,000 ರೂಪಾಯಿ ರೊಕ್ಕ ಕೊಡ್ಲೇಬೇಕಿಲ್ಲ ಅಂದ್ರೆ ಗಾಡಿ ಮಾರಿ ನಾವು ಕೊಟ್ಕೊಂತೀವಿ. ಆ ಗಾಡಿ ಮಾರ್ತೀವಿ. ಎಷ್ಟು 1.5 ಲಕ್ಷ 2 ಲಕ್ಷಕ್ಕೆ ಹೋಗುತ್ತಾ ನೋಡ್ತೀವಿ. 1 ಲಕ್ಷಕ್ಕೆ ಹೋದ್ರೆ ನಿಮಗೆ 50,000 ವಾಪಸ್ ಕೊಡ್ತೀವಿ, ಅವಳಿಗೆ 50,000 ಕೊಡ್ತೀವಿ. ನೋಡ್ರಿ ಏನು ತೀರ್ಮಾನ ತಗೊಂತೀರಿ? ನಾನು ಒಪ್ಪಕ್ಕಿಲ್ಲ ಇದಕ್ಕ. ನಾನು ಒಪ್ಪಕ್ಕಿಲ್ಲ ಅಂದ್ರೆ ಒಪ್ಪಕ್ಕಿಲ್ಲ. ಎದಕ್ಕೆ ಒಪ್ಪಬೇಕು? ಒಪ್ಪಕ್ಕಿಲ್ಲ ಏನು ಅನ್ಕೊಂಡಿರಿ? ನನ್ನ ಗಾಡಿನ ಕೊಟ್ಬಿಡ್ತೀನಿ, ಬಂದ್ಬಿಡ್ರಿ. ಅದ್ಯಾಕ? ಸರಿ ಸೌಕರ್ಯ, 50,000 ತಾನೇ ಕೊಡ್ತೀನಿ. ಇವನ್ಗೆ ಒಂಚೂರು ಅವಳ ಜೊತೆ ಸೇರ್ಬೇಡ್ರಿ ಅಂತ ಹೇಳಿ ಒಂಚೂರು ಬುದ್ಧಿ ಮಾತು ಹೇಳ್ರಿ. ಏನೋ ಸಾಲ ಮುಚ್ಚೂಲ ಮಾಡಿ ಸಂಘದಾಗ ಎತ್ತಿ ರೊಕ್ಕ ಕೊಡ್ತೀನಿ ನಾನು. ಇಲ್ಲಾಂದ್ರೆ ಒಡವೆ ಇಟ್ಟು ಕೊಡ್ತೀನಿ. ಏನಮ್ಮ ಇರಮ್ಮ, ಈ ಮಾತ್ಕ ನಿನ್ಗೆ ಒಪ್ಪಿಗೆ ಐತಿ ತಾನೆ? ಸರಿ ಸೌಕರ್ಯ, ಆದ್ರೆ ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ಮನೆ ಮುಂದೆ ಬಂದು 50,000 ಕೊಟ್ಟೋಗು ಅಂತೇನ್ರಿ. ಆಮ್ಯಾಗ 20,000 ಕೊಟ್ಟು ನಾನು ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ನಾನು ಇಸ್ಕೊಳಕಿಲ್ಲ. ನಮ್ಮ ಅತ್ತೆಗ ಬೇಸ್ ನೋಡ್ಕೊಬೇಕು. 50,000 ಕೊಡು ಅಂತ ಹೇಳ್ರಿ. ಕೊಡ್ತಾರೆ ತಗ. ಊರ್ ಮಂದಿ ಎಲ್ಲ ಬಂದಿದ್ರೆ 2 ಲಕ್ಷ 2.5 ಲಕ್ಷ ಆಗ್ತಿತ್ತು. ಎಲ್ಲಿಂದ ತಂದು ಕೊಡ್ತಾಳ? 50,000 ರೂಪಾಯಿ ತೀರ್ಮಾನ ಮಾಡೀವಿ. 50,000 ರೂಪಾಯಿ ಕೊಡ್ತಾಳ ಅಮ್ಮ. ನಿಮ್ಮ ಅತ್ತನ ಬೇಸ್ ನೋಡ್ಕ ಸರಿ ಏನ? ಆಮ್ಯಾಗ ರೊಕ್ಕ ಇಸ್ಕೊಂಡು ಆ ಅಮ್ಮಂಗ ಕೂಳಾಕ್ತಂಗ ಮಾಡ್ದಂಗ ಏನಾರು ಬೀದಿ ಬಿಟ್ಟಿರಿ ಅಂದ್ರೆ ನೋಡ್ಬೇಕಲ್ಲ. ಇರೋ ಮನೇನು ಕಿತ್ತೆ ಕಳ್ಸದ್ ನಿಮ್ನ. ಇಲ್ಲ ಸೌಕರ್ಯ, ನಾನೇ ನಂಗೆ ಮಾಡಕ್ಕಿಲ್ಲ. ನಮ್ಮ ಅತ್ತನ ಬೇಸ್ ನೋಡ್ಕೊಂತೀನಿ ನಾನು. ನಾನೇ ನಮ್ಮ ಅತ್ತನ ಬೀದಿ ಬಿಡ್ಲಿ? ಆ ಅಮ್ಮನ ಈಗಂತಲ್ಲ ಆಗಿನಿಂದ ನಾನೇ ನೋಡ್ಕೊಂತಿರೋದು. ಇನ್ಯಾರು ಮಂದಿ ಬಂದು ನೋಡ್ಕೊಂತಾರೆ? ನಮ್ಮ ಮನೆ ಮಕ್ಕಳನ್ನ ನಾವೇ ನೋಡ್ಕೊಬೇಕು. ಮಂದಿ ಯಾರು ನೋಡ್ಕೊಳಕಿಲ್ಲ ಕಣ. ಇವಳು ಯಾಕಪ್ಪ ಹಿಂಗ ವ್ಯಾವ್ಯಾ ಅನ್ನಕತ್ತಾಳ? ಏನಾಯ್ತು ಇವಳ್ಗ? ನನ್ನ ಮಗ ಏನಾರು ಮಾಡಿರ್ಬಿಟ್ಟವನ ಹೆಂಗ? ಗಂಡು ಅಲ್ಲ ಹೆಣ್ಣು ಅನ್ಮ್ಯಾಗ ಮಕ್ಕಳೇ ಆಗಕ್ಕಿಲ್ಲ. ಇವಳು ಯಾಕೆ ವ್ಯಾವ್ಯಾ ಅಂತಾಳ? ಏ ಪುರೋಹಿಣಿ, ಎದಕ್ಕ ವಾಮಿಟ್ ಮಾಡಕತ್ತಿ? ಏನಾಯ್ತ ನಿನ್ಗ? ಗೊತ್ತಿಲ್ಲ ಸೌಕರ್ಯ, ಬೆಳಗ್ಗೆಯಿಂದನೂ ವಾಂತಿ ಆಗ್ತೈತಿ, ತಲೆ ಸುತ್ತೈತಿ. ಯಪ್ಪ ನನ್ನ ಕೈಲಂತೂ ಐತಾನೆ ಇಲ್ಲ ಸೌಕರ್ಯ. ಲೇ ಪುರೋಹಿಣಿ, ನಿನ್ ತಾಯಿ ಆಗ್ತಿದ್ಯಾ ಕಣೆ? ತಲೆ ಸುತ್ತು ವಾಮಿಟ್ ಆಗ್ತೈತಿ ಅಂದ್ರೆ ನಿನ್ ತಾಯಿ ಆಗ್ತಿದ್ಯಾ? ಸುಂದ್ರ ತಂದೆ ಆಗ್ತಾವನೆ ಕಣೆ. ಅಣ್ಣ ನಂಗಂತೂ ತಲೆ ಕೆಡ್ತೈತಿ. ಗಂಡು ಅಲ್ಲ ಹೆಣ್ಣು ಅಲ್ಲ ಅಂದ್ರೆ ಅದು ಹೆಣ್ಣು ಮಕ್ಳಾಯ್ತವ. ಯಪ್ಪ ನಂಗಂತೂ ಒಂದು ಅರ್ಥನೇ ಆಗಕತ್ತಿಲ್ಲ. ಏನಿದು? ಸುಮ್ ಕುಂದ್ರಲ್ಲ, ಪಿತ್ತಕ್ಕೂ ವಾಮಿಟ್ ಆಗ್ತಾವ, ವಾಂತಿ ಆಗ್ತಾವ. ನೀನೇನೋಳೆ ಅವ ಮಾಡ್ತಾಳ, ನೀನು ಆಡ್ತಿ. ಇವಾಗ 15 ದಿನ ಆಗೈತೆ. ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನಂಗ ಆಗಕ್ಕ ಮಕ್ಳಾಗ್ತಾವ ಅಂದ್ರೆ ಹೆಂಗ?
ಅಯ್ಯೋ ನಂಗೆ ಪಾಪ ಆಗಕ್ಕಿಲ್ಲ ಹ್ಞೂ ನಾನು ನಿನ್ನ ಜೊತೆ ಮುಟ್ಟೇ ಇಲ್ಲ ನೀನು ಅದು ಹೆಂಗೆ ಪಾಪ ಹೋಗ್ಬಿಡ್ತವೆ ಮುಟ್ಟಿದ್ರೆ ಮುತ್ತು ಕೊಟ್ಟರೆ ಪಾಪ ಹೋಯ್ತವೆ ಅಂತ ನಾನು ಮುತ್ತು ಕೊಟ್ಟಿಲ್ಲ ಮುಟ್ಟು ಇಲ್ಲ ನೀನು ನನ್ಗೆ ಪಾಪ ಹೆಂಗಾಯ್ತವ ಹ್ಞೂ ನೀನು ನಂಗೆ ಹೇಳ್ಬೇಡ ನೀನು ಏ ಇಲ್ಲ ಕಣ ಸುಂದ್ರ, ಇಬ್ರು ಜೊತೆಗಿದ್ರು ಮಕ್ಳಾಯ್ತವೆ. ನಾನೇ ನೀನುವೆ ಜೊತೆಗೆ ಇರ್ತಿದ್ವಲ್ಲ, ಅದಕ್ಕೆ ಆಗವೆ. ಪ್ರೆಗ್ನೆಂಟ್ ನಾನು, ನಂಗೆ ಮಗು ಐತೆ, ನೀನೇ ಅಪ್ಪ, ಸರಿಯಾ? ಯಪ್ಪ ಅಲೋ ಸುಂದ್ರ, ಇದೇನ್ಲ ಮಾಡಿ ನೀನು? 15 ದಿನಕ್ಕೆ ಯಾವ ಬಸ್ರನ್ನೆಲ್ಲ ಆಯ್ತಾಳೆ ಅಮ್ಮ, ನಂಗಂತೂ ಒಂದು ಅರ್ಥ ಆಗಕತ್ತಿಲ್ಲಕ್ಕಲ್ಲ. ನೀನು ಹೇಳ್ತಿರೋದು ದಿಟನಾ? ಸುಮ್ಮನೆ ಮುಟ್ಟಿ ಮಾತಾಡಿದ್ರೆ ಮಕ್ಳಾಯ್ತವ. ಹಂಗಾರೆ ನಾನೇ ಅಪ್ಪ ಅದಕ್ಕೆ. ನನ್ನ ಅಪ್ಪ ಆಗಿನಿ, ಬಾ ಬಾ, ಅದು ನನ್ನ ಪಾಪ. ಓ ಫಸ್ಟು ನಡಿಲೇ ಸಿದ್ಧ, ನಡಿ ಓಮ. ನಂಗಂತೂ ಹುಚ್ಚ ಹಿಡಿದು ಬಿಡುತ್ತಾ, ಇವ್ರ ಮಧ್ಯಾಹ್ನ ನಿಂತಿದ್ರ ನಮ್ಗೆ ಹುಚ್ಚ ಹಿಡಿಯಕ್ಕೂ ಮೊದ್ಲೇ ನಡ್ದು ಬಿಡು ಸುಮ್ಕ, ಇಲ್ಲ ಅಂದ್ರೆ ನಮ್ಗೆ ಹುಚ್ಚ ಹಿಡಿಸ್ಬಿಡ್ತಾರ ಇವರೆಲ್ಲ ಸೇರ್ಕೊಂಡು. ಹ್ಞೂ ಕಣ್ಣಣ್ಣಯ್ಯೋ ಚಿಕ್ಕನಿಂಗಣ್ಣ, ನನಗೆ ತಲೆ ಕೆಡಕತ್ತೈತಿ. ಇವ್ರೇನ್ ಮಾತಾಡಕತ್ತಾರ ಅಂತೇಳಿ ನನ್ಗಂತೂ ಉರಿಯಕತ್ತೈತಿ. ಈ ತರ ಮಾತಾಡಂಗೂ ಇಲ್ಲ ಬಿಡಂಗೂ ಇಲ್ಲ, ಹಂಗಾಗೋಯ್ತಿ. ಬಾಯಿ ಮುಚ್ಕೊಂಡು ಕುತ್ಕೊಬೇಕು, ಏನ್ ಮಾಡ್ಲಿ ನಾನು? ನಡಿ ಫಸ್ಟ್ ಅಮ್ಮ ನಡಿ. ಹೌದು ಸೌಕರ್ಯ, ಇವ್ರೇನವಳೆ ಹಿರಿಗೌಡ್ರು ಅಂದ್ಬಿಟ್ಟು ಕರೆಸ್ಬಿಟ್ಟು ಬರೀ 4 ಜನ ಮಾತ್ರ ಬರೀ ಕತೆ ಇದು ಮಾಡ್ಬೇಡ್ರಿ, ಒಂಚೂರು ಏನಪ್ಪ ನ್ಯಾಯ ಹೇಳ್ಬರ್ರಿ ಅಂತ ಕರೆದ್ಬಿಟ್ಟು ಇವ್ರು ಹಿಂಗೆ ಮಾಡ್ಕೊಂಡು ಕೂತಿದ್ರೆ ಏನು ಹೇಳ್ತಾರ? ಯಾವ್ದಾರು ಗಂಡು ಹೆಣ್ಣು ಮಧ್ಯೆ ಇರೋರು ಯಾವ ಥರ ಆಗಿರೋದು ನೋಡಿ ಮಕ್ಳಾಗವ. ಇವರೇ ನಮಗೆ ಹುಚ್ಚಿಡ್ಸಕತ್ತಾರ. ನಡೀರಿ ವಾಮ. ಹ್ಞೂ ಕಣಪ್ಪ, ನಾನು ಕಬ್ಬನ್ ಗದೆಯಾಗ ನೀರು ಹೈಸ್ಕೋಬೇಕು ನಮ್ಮ ಹೊಲ್ದಾಗ. ನಡೀರಿ ಚಟ್ನೋಮ, ನಮ್ಗಂತೂ ಭಾಳ ಬೇಸತ್ತು ಹೋಗ್ಬಿಟ್ಟೈತಿ ಇವ್ರದ್ದು. ಲೇ ಇದೇನ್ಲೇ ಇದು ಸುಂದರಮ್ಮ ಹಿಂಗೆ ಬಿದ್ಬಿಟ್ಲು. ಲೇ ಸುಂದರ, ನಿಮ್ಮವು ಬಿದೋಗಳ್ಳೆ ನೋಡ್ಲೆ, ನೀನು ಅಲ್ಕಿರಿವೆ ಮ್ಯಾಗ ತಂದೆ ಆಗ್ತಾವನೆ ಅಂತೇಳಿ. ಅಯ್ಯೋ ಈಗಿನ ಕಾಲದಾಗ ಎಲ್ಲ ಸರಿ ಹೋಗ್ಬಿಟ್ಟವತ್ತಕ್ಕ, ಎಲ್ಲ ಈಗ ಕಂಪ್ಯೂಟರ್ ಆಗ್ಬಿಟ್ಟವ ಮಂದಿಗಳೆಲ್ಲ, ಕಣಕ ಯಂತ್ರ. ಈಗಿನ ಕಾಲದಾಗ ಇದೊಂದು ಕಮ್ಮಿ ಇತ್ತು ನೋಡ. ಗಂಡು ಮಕ್ಳಿಗೆ ಮಕ್ಳಾಯ್ತವ, ಚೊಕ್ಕಗಳಿಗೂ ಮಕ್ಳಾಯ್ತವ, ಹೆಣ್ಣು ಹುಡುಗ್ರಿಗ ಗಂಡು ಹುಡುಗರು ಥರ ಮಿಸೇಜ್ ಇದು ಬರ್ತಾವ ಗಡ್ಡ. ಹೆಂಗ ಮಾಡೋದಿವು? ನಮ್ಮ ಕಾಲದಾಗ ಹಿಂಗೆ ಇದ್ದಿಲ್ಲಪ್ಪೋ. ಯಪ್ಪ ನೋಡ್ಲೆ, ನಿಮ್ಮ ಅವ್ವಲ್ಲಿ ಬಿದ್ದವಳು ನೋಡ್ಲೆ. ಯವ ಏನಾತವ ನಿಂಗೆ? ಎದೇಳವ ಅವ್ವ, ನಂಗೆ ಪಾಪ ಹೋಯ್ತೈತೆ ಎದೇಳವ, ನೀನು ನೋಡ್ಕೋಬೇಕು ಎದೇಳವ, ನಿಂಗೆ ಬಿದ್ದೋಬಿಡ ಎದೇಳವ, ನಂಗೆ ಪಾಪ ಹೋಯ್ತೈತಕ್ಕವ, ನೀನು ನೋಡ್ಕೋಬೇಕು ಎದೇಳವ. ನಂಗೆ ಪಾಪ ಐತೈತೆ, ಹೋಗಿ ಮಾರಮ್ಮನ ಗುಡಿಯಾಗ ದೀಪ ಬೆಳಬತ್ತೀನಿ, ಒಯ್ತೀನಿ. ಅಲ್ಲ ಕಣ್ಲೆ ಸುಂದ್ರ, ಯಾರು ಇಂಥ ಶಾಕಿಂಗ್ ನ್ಯೂಸ್ಲೇನ್ಲೇ ಹೇಳೋದು? ಅದು ತಿಳಿದೈತ ಇಲ್ಲ ಪಿತ್ತಕ್ಕಾಗೈತ ಏನ ನೋಡ್ದಂಗ ಅವಳು ಬಸ್ರಿ ಅನ್ಕೊಂಡು ನೀನು ಹಿಂಗೆ ಆಡ್ಕೊಂಡು ಕೂತಿಯಲ್ಲ, ಹೆಂಗ ನೀನು? ಅಷ್ಟು ಎತ್ರಲೇ ಎತ್ಕೊಂಡು ಮನೆ ಕರ್ಕೊಂಡು ಹೋಗ್ಲೆ ನಿಮ್ಮ ಮಗುವನ್ನ, ಉಷ್ಕಿ ಚೇರ್ ತಪ್ಪುಟ್ಟಳೆ ಎತ್ಕೊಂಡು ಹೋಗ. ಯವ ಎದೇಳವ, ನಿಂಗೆ ಮಗು, ನನ್ನ ಮಗು ಐತೈತೆ ಎದೇಳವ ಅವ್ವ ಪುರೋಹಿಣಿಗೆ ಪಾಪ ಐತೈತೆ ಎದೇಳವ, ನಂದಂತೆ ಅದು ಎದೇಳವ. ಯವ ನಿಂಗೆ ಪಾಪ ಐತೈತೆ ಅನ್ನೋ ಖುಷಿಗೆ ತಲೆ ಸುತ್ತ ಬಿದ್ಬಿಟ್ಟಿದೆಯಲ್ಲ. ನಂಗೆ ಪಾಪ ಚಂದಾಗುತ್ತವ, ನನ್ನಂಗೆ ಇರುತ್ತೆ ನೋಡು. ಪುರೋಹಿಣಿ ಒಂದು ಪಾಪ ಕೊಡ್ತಾಳೆ ನಮ್ಗ, ಕೊಡ್ತಾಳೆ ಸಾಕುಮ, ಸರಿಯೇನಾ? ನೀನು ಅಂತಿದ್ದಲ್ಲ ಸುಂದ್ರ, ನಿಂಗೊಂದು ಮದುವೆ ಮಾಡ್ಬೇಕಲ್ಲ, ನಿಂಗೊಂದು ಮಗ ಬೇಕಲ್ಲ ಅಂತಿದ್ದಲ್ಲ, ಆಯ್ತೈತವ ನಂಗ. ಅಯ್ಯೋ ಈ ಹುಟ್ಟು ನನ್ನ ಮಗನ್ನ ಹಿಂಗೆ ಆಡ್ಕೊಂತ ನಿಂತಿದ್ರೆ ಆಗೋಕ್ಕಿಲ್ಲ ಕಣೋ. ಹೇ ಸಿದ್ಧ, ಏನಾದರೂ ಮಾಡ್ಲೆ ಇವನ್ಗ ಉಗುತ್ ಕಳ್ಸತ್ತಾಗ ಕರ್ಕೊಂಡು ಹೋಗ್ಲಿ ಅವ್ರ ಹೂವನ್ನ, ಇಲ್ಲ ನಮ್ಮ ತಲೆ ಮ್ಯಾಗ ಬರ್ತಾವ. ಬರೀ ಏನು ನ್ಯಾಯಕ್ಕೆ ತೀರ್ಮಾನ ಕರ್ಕೊಂಬಂದು ಏನೇನೋ ಮಾಡಕತ್ತಾವ ಇವು. ಯಾವ್ದ್ರದ್ದು ನ್ಯಾಯ ತೀರ್ಮಾನ ಮಾಡಕ್ಕೆ ಯಾವ ನ್ಯಾಯ ತೀರ್ಮಾನ ಮಾಡ್ಕೊಂಡು ಕೂತಾವ. ನಡಿಲೇ ಮೊದ್ಲು ಹೋಮ ನಾವು. ಅಡೋ ಇವಕ್ಕೇನಾಗೈತಿ? ಮಕ್ಳು ಯಾರು ಚೊಕ್ಕಗಳು ಮಕ್ಳಾಯ್ತವ. ವಯ್ಯ ಚೊಕ್ಕನ ಇಲ್ವಾ ಅದು ಗೊತ್ತಿಲ್ಲ. ಏನೋ ಅವನಂದ ಚೂರು ಚಿಕ್ಕ ಒಂದು 15 ದಿನ ಆದ್ಮೇಲೆ ನಿಮ್ಗೆ ಗೊತ್ತಾಗ್ತಾವ ಅಂತೇಳಿ ಸುಮ್ಮನೆ ಅದ. ಇವ್ ನೋಡಿದ್ರ ಮಗು ಐತೈತಿ ಅಂತ ನಮ್ಗಂತೂ ತಲೆ ಕೆಟ್ಟೋಗೈತಣ್ಣೋ. ಸರಿ ನೀವೇನಾರು ಆಡ್ಕೊಡ್ರಪ್ಪ, ನಾನು ಹೊಲ್ದಾಗ ನೀರು ಕಟ್ಟಕೋಬೇಕು, ನಮ್ಮ ಕಬ್ಬಂಗದಾಗ ನಾವು ಒಯ್ತೀನಿ. ನಾವೇನು ಇಲ್ಲಿ ಕುತ್ಕೊಂಡು ಆಡಮ್ಮ. ಇವಂದೇ ನಮಗೆ ಕೇಳಕ್ಕಾಗ್ಬಿಟ್ಟೈತಿ. ಇವನು ಯಾವಾಗ ಬಂದು ನಮ್ಮ ಊರಿಗೆ ಬರೋದೇ ಬಂದ ಹುಚ್ಚ ನನ್ನ ಮಗ, ನಮ್ಮ ಊರೆಲ್ಲ ಹುಚ್ಚ ಆಗ್ಬಿಡ್ತು ನೋಡು. ಫಸ್ಟ್ ನಡೀರಿ ಓಮ ಇಲ್ಲಿಂದ, ಇಲ್ಲ ಅಂದ್ರೆ ಎಲ್ಲರಿಗೂ ಹುಚ್ಚ ಹಿಡ್ದು ಬಿಡುತ್ತಾವ ಆ ಕಡೆಯಿಂದ. ಇರಮ್ಮ, ಇನ್ನೊಂದ್ಸರಿ ಸುಂದ್ರನ ವಿಚಾರದ ಕರ್ಕೊಂಬಂದು ಏನಾದ್ರು ಮನೆಗೆ ಬಂದೀಯ ಸುಮ್ಮನೆ ಇರೋಕ್ಕಿಲ್ಲ ನಾನಂತೂ, ಸರಿ ಏನಾ? ಸರಿ ಕಣ್ಕಕ್ಕ, ನನ್ಗೇನು ಗೊತ್ತಿತ್ತ ಇವು ಹಿಂಗೆ ಮಾಡ್ತಾನ ಅಂತೇಳಿ. ನಾನೇನೋ ವಾಂತಿಗೆ ಪಿತ್ತ ಆಗೈತೆ ತಲೆನೋವು ಅಂತ ಅಂತಿದ್ಲಲ್ಲ. ತಲೆನೋವು ವಾಂತಿ ಆಗೋದು ಬಸ್ರಿಗೆ ಅಲ್ಲ, ಇನ್ನೇನು ಅಂತ ಬಸ್ರಿನ ನಿನ್ನ ಸೊಸೆ ನೀನೆಂಟ್ರು ಬಸ್ರಿಕಲ್ಲ ಅಂದು ಅದಕ್ಕೆ ಇವನು ಖುಷಿ ಪಡ್ಕೊಂಡು ಅವ್ರು ಹಿಂಗೆ ಬೀಳ್ತಾಳಂತ ನನಗೇನು ಗೊತ್ತಿತ್ತ? ಇದೊಳ್ಳೆ ಚಂದ ಆಯ್ತು ತಗೊಳ್ರಿ. ಹೋಗಿ ಬಂದು ಮೂಗಿನೇ ಮಾಡಿದ್ಲು ಅನ್ನಂಗೆ, ಮುಗಿಗೆ ಉಗಿದ್ರು ಅನ್ನಂಗೆ ಆಯಿತು. ಯಾಕಂದ್ರೆ ಅವ್ಳು ಮಾತಾಡೋಕ್ಕಿಲ್ಲ ಬಿಡೋಕ್ಕಿಲ್ಲ ಅನ್ನಂಗೆ ನಮ್ಗೆ ಹೇಳಕ್ಕೆ ಬರ್ತೀರಿ. ಯಪ್ಪ ಕಕ್ಕೋ ಮಾವೋ, ಫಸ್ಟು ನಡೀರಿ. ನಮ್ಗೆ ತಲೆ ಕೆಟ್ಟಿ ಕೆರಡ್ದುಬಿಟ್ಟೈತೆ, ನಡೀರಿ. ಈ ಊರಾಗ ಏನು ನಡೀತಾವೆ ಏನಿಲ್ಲ, ವಿಚಿತ್ರ ಎಲ್ಲ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಟನ್ನ ಕ್ಲಿಕ್ ಮಾಡಿ.